ಸಂಧಾನ ವಿಫಲವಾದ ಬಗ್ಗೆ ಇರಾನ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದೆ. ಪಾಕ್ನಲ್ಲಿ ಅಮೆರಿಕದ ಜೊತೆ ಮಾತುಕತೆ ವಿಫಲವಾಗಿದೆ. ಎರಡೂ ಕಡೆಯವರು ಒಪ್ಪಂದಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಅಮೆರಿಕದ ಕೆಲವು ಬೇಡಿಕೆಗಳು ಅಸಮಂಜಸವಾಗಿದ್ದಾವೆ. ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಅಂತ ಇರಾನ್ ಅವರು ಹೇಳಿದ್ದಾರೆ. ತಮ್ಮ ಭಿನ್ನಾಭಿಪ್ರಾಯ ಪರಿಹರಿಸಲು ಪ್ರಯತ್ನಿಸ್ತಾರೆ. ಸಂಧಾನ ವಿಫಲದ ಬಗ್ಗೆ ಇರಾನ್ ಇದೀಗ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಅಂದರೆ ಅಮೆರಿಕದವರು ನಾವು ಹೇಳಿದಂಥ ಡಿಮ್ಯಾಂಡ್ಗಳನ್ನ ಒಪ್ಕೊಳ್ಳಿಲ್ಲ, ಅವ್ರದ್ದೇ ಹಠ ಮುಂದುವರಿಸಿದ್ರು. ಇನ್ನೊಂದು ಸುತ್ತಿನ ಮಾತುಕತೆ ಅದು ಮುಂದುವರಿಯುತ್ತೆ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಬಟ್ ಈಗ ಇವರ ಡಿಮ್ಯಾಂಡ್ಗೆ ಅಮೇರಿಕದವರು ಒಪ್ತಾ ಇಲ್ವಲ್ಲ, ಅವ್ರ ಕಂಡೀಷನ್ಗೆ ಇವ್ರು ಒಪ್ತಾ ಇಲ್ಲ. ಹಾಗಾಗಿ ಇದು ಖಂಡಿತವಾಗ್ಲೂ ಎಂಡ್ ಆಗೋದಿಲ್ಲ ವಾರು. ಇನ್ನೂ ಹಲವು ದಿನಗಳ ಕಾಲ ಅದು ಮುಂದುವರಿಬೋದು. ಬೇರೆ ದೇಶ ಮಧ್ಯೆ ಪ್ರವೇಶ ಮಾಡಿ ಯುದ್ಧ ನಿಲ್ಲಿಸುತ್ತೆ ಅಂದರೆ ಅದು ಖಂಡಿತವಾಗ್ಲೂ ಊಹೆ ತಪ್ಪು. ಯಾಕಂದರೆ ನೋಡಿ, ಪಾಕಿಸ್ತಾನಕ್ಕೆ ಎಷ್ಟು ಮುಜುಗರ ಆಯಿತು. ಶೆಹಬಾಜ್ ಶರೀಫ್ ಏನೋ ದೊಡ್ಡದಾಗಿ ಅವ್ರಿಗೇನೋ ಅನುಕೂಲ ಆಗುತ್ತೆ ಅಂತ ಆಹ್ವಾನವನ್ನು ಕೊಟ್ಟರು, ಆದರೆ ಸಕ್ಸಸ್ ಆಗಲಿಲ್ಲ. ಸಂಧಾನ ವಿಫಲವಾದ ಬಗ್ಗೆ ಇರಾನ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದೆ. ಪಾಕ್ನಲ್ಲಿ ಅಮೆರಿಕದ ಜೊತೆ ಮಾತುಕತೆ ವಿಫಲವಾಗಿದೆ. ಎರಡೂ ಕಡೆಯವರು ಒಪ್ಪಂದಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಅಮೆರಿಕದ ಕೆಲವು ಬೇಡಿಕೆಗಳು ಅಸಮಂಜಸವಾಗಿದ್ದಾವೆ. ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಅಂತ ಇರಾನ್ ಅವರು ಹೇಳಿದ್ದಾರೆ. ತಮ್ಮ ಭಿನ್ನಾಭಿಪ್ರಾಯ ಪರಿಹರಿಸಲು ಪ್ರಯತ್ನಿಸ್ತಾರೆ. ಸಂಧಾನ ವಿಫಲದ ಬಗ್ಗೆ ಇರಾನ್ ಇದೀಗ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಅಂದರೆ ಅಮೇರಿಕದವರು ನಾವು ಹೇಳಿದಂಥ ಡಿಮ್ಯಾಂಡ್ಗಳನ್ನ ಒಪ್ಕೊಳ್ಳಿಲ್ಲ, ಅವ್ರದ್ದೇ ಹಠ ಮುಂದುವರಿಸಿದ್ರು. ಇನ್ನೊಂದು ಸುತ್ತಿನ ಮಾತುಕತೆ ಅದು ಮುಂದುವರಿಯುತ್ತೆ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಬಟ್ ಈಗ ಇವರ ಡಿಮ್ಯಾಂಡ್ಗೆ ಅಮೇರಿಕದವರು ಒಪ್ತಾ ಇಲ್ವಲ್ಲ, ಅವ್ರ ಕಂಡೀಷನ್ಗೆ ಇವ್ರು ಒಪ್ತಾ ಇಲ್ಲ. ಹಾಗಾಗಿ ಇದು ಖಂಡಿತವಾಗ್ಲೂ ಎಂಡ್ ಆಗೋದಿಲ್ಲ ವಾರು. ಇನ್ನೂ ಹಲವು ದಿನಗಳ ಕಾಲ ಅದು ಮುಂದುವರಿಬೋದು. ಬೇರೆ ದೇಶ ಮಧ್ಯೆ ಪ್ರವೇಶ ಮಾಡಿ ಯುದ್ಧ ನಿಲ್ಲಿಸುತ್ತೆ ಅಂದರೆ ಅದು ಖಂಡಿತವಾಗ್ಲೂ ಊಹೆ ತಪ್ಪು. ಯಾಕಂದರೆ ನೋಡಿ, ಪಾಕಿಸ್ತಾನಕ್ಕೆ ಎಷ್ಟು ಮುಜುಗರ ಆಯಿತು. ಶೆಹಬಾಜ್ ಶರೀಫ್ ಏನೋ ದೊಡ್ಡದಾಗಿ ಅವ್ರಿಗೇನೋ ಅನುಕೂಲ ಆಗುತ್ತೆ ಅಂತ ಆಹ್ವಾನವನ್ನು ಕೊಟ್ಟರು, ಆದರೆ ಸಕ್ಸಸ್ ಆಗಲಿಲ್ಲ.